ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಆರ್ಮಿ ಇಲಾಖೆಯಿಂದ ಬೃಹತ್ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ. ಆರ್ಮಿ ಇಲಾಖೆಯಲ್ಲಿ ಖಾಲಿ ಇರುವ MES ಹುದ್ದೆಗಳಿಗೆ 41,000ಕ್ಕೂ ಅಧಿಕ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ. MES ಅಂದರೆ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಇಲಾಖೆಯಿಂದ ಪರೀಕ್ಷಾ ಪ್ರಾಧಿಕಾರವು ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದೆ. ಸೇನೆಯ MES ಆಯ್ಕೆಯಾಗುವ ಕನಸು ಹೊಂದಿರುವ ವಿದ್ಯಾರ್ಥಿಗಳಿಗೆ ಇದೊಂದು ಉತ್ತಮ ಅವಕಾಶ ಅಂತ ಹೇಳಬಹುದು. ಸೊ ನೀವು ಈ ಒಂದು ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಹುದ್ದೆಗಳನ್ನು ಯಾವ ಥರ ಆಯ್ಕೆ ಮಾಡ್ತಾರೆ, ಇದಕ್ಕೆ ವಿದ್ಯಾರ್ಹತೆ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಮತ್ತು ನೀವು ಎಲ್ಲಿ ಜಾಬ್ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಆರ್ಮಿ ಇಲಾಖೆಯಲ್ಲಿ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ನೇಮಕಾತಿಗೆ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದ್ದು, ಒಟ್ಟು ಹುದ್ದೆಗಳು 41,822 ಹುದ್ದೆಗಳು ಇವೆ. ಪೋಸ್ಟ್ ನೋಡುವುದಾದರೆ ಯಾವ್ಯಾವ ಹುದ್ದೆಗಳು ಖಾಲಿ ಇವೆ ಅಂತ. ಸೂಪರ್ವೈಸರ್ ಹುದ್ದೆಗೆ 534 ಹುದ್ದೆಗಳು ಖಾಲಿ ಇವೆ. ಬ್ಯಾರಕ್ ಆ್ಯಂಡ್ ಸ್ಟೋರ್ ಆಫೀಸರ್ ಹುದ್ದೆಗೆ 120 ಹುದ್ದೆಗಳು ಖಾಲಿ ಇವೆ. ಡ್ರಾಫ್ಟ್ಸ್ಮ್ಯಾನ್ ಹುದ್ದೆಗೆ 944 ಹುದ್ದೆಗಳು ಖಾಲಿ ಇವೆ. ಮೇಟ್ ಹುದ್ದೆಗೆ 27,920 ಹುದ್ದೆಗಳು ಖಾಲಿ ಇವೆ. ಸ್ಟೋರ್ ಕೀಪರ್ ಹುದ್ದೆಗೆ 1,026 ಹುದ್ದೆಗಳು ಖಾಲಿ ಇವೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗೆ 11,316 ಪೋಸ್ಟ್ ಖಾಲಿ ಇವೆ. ಆರ್ಕಿಟೆಕ್ಚರ್ ಕೆಡ್ರೆ ಹುದ್ದೆಗೆ 44 ಹುದ್ದೆಗಳು ಖಾಲಿ ಇದ್ದು, ಒಟ್ಟು 41,822 ಹುದ್ದೆಗಳು ಖಾಲಿ ಇವೆ. ಆರ್ಮಿ MES 2023 ಅಂದರೆ ಈ ಒಂದು ಹುದ್ದೆಗೆ ವಿದ್ಯಾರ್ಹತೆ ನೋಡುವುದಾದರೆ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ 10ನೇ ತರಗತಿ 12ನೇ ಅಥವಾ ಪದವೀಧರರಾಗಿರಬೇಕು. ಡ್ರಾಫ್ಟ್ಸ್ಮ್ಯಾನ್ ಹುದ್ದೆಗಾಗಿ ವಿದ್ಯಾರ್ಥಿಗಳು ಭಾರತದ ಯಾವುದೇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಆರ್ಕಿಟೆಕ್ಚರ್ನಲ್ಲಿ ಡಿಪ್ಲೊಮಾವನ್ನು ಹೊಂದಿರಬೇಕು ಮತ್ತು ಅಭ್ಯರ್ಥಿಗಳು ಮೇಲ್ವಿಚಾರಕ ಹುದ್ದೆಗೆ 1 ವರ್ಷದ ಅನುಭವದೊಂದಿಗೆ ಯಾವುದೇ ಸ್ಟ್ರೀಮ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು. ಆರ್ಮಿ MES ಅರ್ಜಿ ಶುಲ್ಕ 2023. ಆರ್ಮಿ MESಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪರೀಕ್ಷಾ ಪ್ರಾಧಿಕಾರ ನಿಗದಿಪಡಿಸಿದ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು ಮತ್ತು ಅಪ್ಲಿಕೇಶನ್ ಶುಲ್ಕವನ್ನು ವರ್ಗಗಳ ಆಧಾರದ ಮೇಲೆ ಬದಲಾಗಬಹುದು. ಈ ಒಂದು ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ನೀವು ಪಾವತಿಸಬೇಕು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸಬೇಕು ಮತ್ತು ಅರ್ಜಿ ಶುಲ್ಕ ಎಲ್ರಿಗೂ ಸೇಮ್ ಇರಲ್ಲ. ಸೊ ಇಲ್ಲಿ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದ್ದರೆ OBC ಅಭ್ಯರ್ಥಿಗಳಿಗೆ 100 ರೂಪಾಯಿ, EWS ಅಭ್ಯರ್ಥಿಗಳಿಗೆ 100 ರೂಪಾಯಿ ಮತ್ತು SC ST ಅಭ್ಯರ್ಥಿಗಳಿಗೆ ಮಾತ್ರ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಈ ಒಂದು MES ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಅಂದರೆ 4 ಥರ ಮಾಡ್ತಾರೆ. ಸೊ ಫಸ್ಟ್ ಒನ್ನು ಆನ್ಲೈನಲ್ಲಿ ಎಕ್ಸಾಮ್ ಮಾಡ್ತಾರೆ. ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ. ಆಮೇಲೆ ಆನ್ಲೈನ್ ಎಕ್ಸಾಮ್ನಲ್ಲಿ ನೀವು ಪಾಸ್ ಆದರೆ ವೈದ್ಯಕೀಯ ಪರೀಕ್ಷೆ ತಗೊಳ್ತಾರೆ. ಇಲ್ಲಿ ಲಿಖಿತ ಪರೀಕ್ಷೆ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಆಮೇಲೆ ದಾಖಲೆ ಪರಿಶೀಲನೆ ಈ ಒಂದು ಅಂದರೆ 3 ಪೇಸಸ್ ಏನಿದೆಯಲ್ಲ, ಫಸ್ಟ್ ಒನ್ನು ಲಿಖಿತ ಪರೀಕ್ಷೆ ಆದಮೇಲೆ ವೈದ್ಯಕೀಯ ಪರೀಕ್ಷೆ ಆದಮೇಲೆ ಅವೆರಡು ಎಕ್ಸಾಮ್ ಪಾಸ್ ಆದಮೇಲೆ ದಾಖಲಾತಿ ಪರಿಶೀಲನೆ ಇರುತ್ತದೆ. ಅಭ್ಯರ್ಥಿಗಳು ಎಲ್ಲ ದಾಖಲೆಗಳನ್ನು ಸುರಕ್ಷತಾ ಹುದ್ದೆಗಳಿಗಾಗಿ ವಿಭಿನ್ನವಾಗಿವೆ. ಸೊ ಲಿಖಿತ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲಾತಿ ಪರೀಕ್ಷೆ ಎಲ್ಲ ಪರೀಕ್ಷೆ ಪರಿಶೀಲನೆ ಆದಮೇಲೆ ಲಾಸ್ಟ್ ಫೇಸಸ್ ಅಂದರೆ ಮೆರಿಟ್ ಪಟ್ಟಿ ಎಲ್ಲ ಈ ಒಂದು ಲಾಸ್ಟಲ್ಲಿ ಮೆರಿಟ್ ಲಿಸ್ಟ್ ಮೇಲೆ ನಿಮಗೆ ಆಯ್ಕೆ ಮಾಡ್ತಾರೆ. ಈ ಒಂದು ಹುದ್ದೆಗೆ ಸಂಬಳ ನೋಡುವುದಾದರೆ ಮಿಲಿಟರಿ ಇಂಜಿನಿಯರಿಂಗ್ ಸೇವೆಗಳ ಸೇವಾದಾರರಿಗೆ ಉತ್ತಮ ಸಂಬಳವನ್ನು ನೀಡುತ್ತದೆ. 56,100ರಿಂದ ಮಾಸಿಕ 1,77,500ರವರೆಗೆ ಇರುತ್ತದೆ ಮತ್ತು ವಾರ್ಷಿಕ 7ರಿಂದ 15 ಲಕ್ಷ ರೂಪಾಯಿ ಇರುತ್ತೆ. ಇದರ ಹೊರತಾಗಿ ಇವರಿಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಅಂದರೆ ಇವರಿಗೆ ಮನೆ ಬಾಡಿಗೆ ಮತ್ತು ಸಾರಿಗೆ ಭತ್ಯೆ, ಆರೋಗ್ಯ ವಿಮೆ ಎಲ್ಲವೂ ಅಂದರೆ ಮಿಲಿಟರಿ ಇಲಾಖೆಯಿಂದನೇ ಒದಗಿಸ್ತಾರೆ. ಸ್ನೇಹಿತರೆ, ಇದರ ನೋಟಿಫಿಕೇಶನ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಲಿಂಕ್ ನೀವು ಜಾಯ್ನ್ ಆಗೋದ್ರ ಮೂಲಕ ಈ ನೋಟಿಫಿಕೇಶನನ್ನು ನೋಡಬಹುದು.